ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇರೋಂಥ ವಿಚಾರ, ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರು. ಅಂದರೆ ನಾವು ನಮ್ಮ ಜೀವನದ ಗುರಿಗಳನ್ನು ಏನಿದೆ ಆ ಗುರಿಗಳನ್ನು ಮುಟ್ಟೋದಕ್ಕೆ, ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ಹಣ ನಿರ್ವಹಿಸೋದು ಅಥವಾ ಉತ್ತಮವಾಗಿ ಹೋಗ್ತಾ ಇದೆಯಾ ಅಥವಾ ಹೋಗ್ತಾ ಇಲ್ವಾ, ಸೊ ಈ ವಿಚಾರವಾಗಿ ಕೆಲವೊಂದು 4-5 ಪಾಯಿಂಟ್ಗಳನ್ನು ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಆ ವಿಚಾರವಾಗಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ತದನಂತರ ನಿಮಗೆ ಎಲ್ಲಿ ಈ ಥರ ಕಾಂಪೊನೆಂಟ್ ನಾನು ಉಪಯೋಗ ಮಾಡ್ತಾ ಇಲ್ಲ, ಸೊ ಇದು ಮಾಡಿದರೆ ನಾನು ಸ್ವಲ್ಪ ಹಣ 30-40% ಹಣ ಉಳಿತಾಯ ಮಾಡ್ಬೋದಿತ್ತು ಅಂತ ಅನಿಸುತ್ತೆ, ದಯವಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿ. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ಆ ಹಣ ನಿಮಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟಿಗೋ ಅಥವಾ ಯಾವುದೋ ಒಂದು FDಗೋ ಅಥವಾ ಯಾವುದೋ ಒಂದು ಎಮರ್ಜೆನ್ಸಿಗೆ ನಿಮಗೆ ಹಣ ಉಪಯೋಗ ಆಗುತ್ತೆ. ಸೊ ಮೊದಲನೇದು, ನೀವು ಬಡ್ಜೆಟ್ ಮಾಡ್ಕೊಳ್ಬೇಕು. ಅಂದರೆ ಕಳೆದ 6 ತಿಂಗಳು ಅಥವಾ 3 ತಿಂಗಳು ಏನೆಲ್ಲ ಖರ್ಚಾಗಿದೆ ಅಥವಾ ಏನೆಲ್ಲ ಆದಾಯ ಬಂದಿದೆ ಅದನ್ನು ಒಂದು ಲಿಸ್ಟ್ ಮಾಡಿಟ್ಕೊಂಡು ಆ ಲಿಸ್ಟಲ್ಲಿ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀವಿ, ಈ ಖರ್ಚು ಮಾಡಿರೋ ಹಣ ನಿಜವಾಗ್ಲೂ ಅವಶ್ಯಕತೆ ಇತ್ತಾ, ಅವಶ್ಯಕತೆ ಇಲ್ಲ ಅಂತಂದರೆ ಎಷ್ಟು ಹಣ ಮಿಗ್ತಾ ಇತ್ತು, ಈ ಒಂದು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಕನಿಷ್ಠ ಪಕ್ಷ 30-40% ಹಣನ ಉಳಿತಾಯ ಮಾಡ್ಬೋದು. ಒಂದು ವೇಳೆ ನೀವು ಅಂದರೆ ಫ್ಯಾಮಿಲಿ ಹೋಮ್ ಮೇಕರ್ ಅಥವಾ ವೈಫ್ ಏನಾದರೂ ಇದ್ದರೆ ನಿಮ್ಮ ಹಸ್ಬೆಂಡ್ ಜೊತೆ ಕೂತ್ಕೊಳ್ಳಿ, ಅಥವಾ ಹಸ್ಬೆಂಡ್ ಅಥವಾ ನಿಮ್ಮ ಯಜಮಾನರು ಮನೆ ಸಂಸಾರ ಎಲ್ಲ ನೋಡ್ತಾ ಇದ್ದರೆ ನೀವು ವೈಫ್ ಜೊತೆ ಕೂತ್ಕೊಂಡು ಎಲ್ಲಿ ಖರ್ಚು ಅಂದರೆ ಬೇಡದೇ ಇರೋದಕ್ಕೆ ಯಾವುದಕ್ಕೆ ನೀವು ಖರ್ಚು ಮಾಡ್ತಾಯಿದ್ದೀರೋ ಅದನ್ನು ತಡೆಗಟ್ಟೋಕೆ ಎಲ್ಲಿ ಅವಕಾಶ ಇದೆ ನೋಡಿ, ಅದನ್ನು ನೀವು ಕಡಿಮೆ ಮಾಡಿದರೆ, ಒಂದು ವೇಳೆ 10,000 ರೂಪಾಯಿ ಅಥವಾ 10,000-20,000 ರೂಪಾಯಿ ನೀವು ಬೇಡದೇ ಇರೋದಕ್ಕೆ ಖರ್ಚು ಮಾಡ್ತಾಯಿದ್ದೀರ ಅಂತಂದರೆ ಆ 20,000 ರೂಪಾಯಿ ಹಣ ನಿಮಗೆ ಮಿಕ್ಕಿದ್ರೆ ಮುಂದಿನ ಯಾವುದೋ ಒಂದು ಎಮರ್ಜೆನ್ಸಿ ಟೈಮಲ್ಲೋ ಅಥವಾ ನಿಮ್ಮ ಫಿಕ್ಸ್ಡ್ ಡೆಪಾಸಿಟ್ ಆಗಲಿಕ್ಕೋ ಅಥವಾ RD ಹಾಕಲಿಕ್ಕೋ ಅಥವಾ ನಿಮಗೆ ಸ್ಟಾಕ್ ಬಗ್ಗೆ ತುಂಬ ನಾಲೆಡ್ಜ್ ಇದ್ದರೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಲಿಕ್ಕೆ ಹಣ ನಿಮಗೆ ಉಳಿತಾಯ ಆಗುತ್ತೆ. ಸೊ ಮೊದಲನೇದಾಗಿ ನೀವು ಬಡ್ಜೆಟ್ ರೆಡಿ ಮಾಡ್ಕೊಳ್ಬೇಕು. ಎರಡನೇದು, ನಿಮಗೆ ಸಾಲವನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸಬೇಕು, ಸ್ಟಾಪ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ನೀವು ಸಾಲ ತಗೊಂಡ್ರೆ ಖಂಡಿತವಾಗಿಯೂ ಬಡ್ಡಿ ಮುಖಾಂತರನೇ ಸಾಲ ತಗೊಳ್ತೀರ, ಅಥವಾ ಬಡ್ಡಿ ಇಲ್ಲದೆ ನೀವು ಸಾಲ ಯಾರೂ ಕೂಡ ಕೊಡೋದಿಲ್ಲ, ಅಥವಾ ಅಕಸ್ಮಾತಾಗಿ ಕೊಟ್ಟರೆ ಅವ್ರು ಎಷ್ಟು ಕೊಡ್ತಾರೆ, 15 ದಿವಸ ಅಥವಾ 1 ತಿಂಗಳ ಒಳಗಡೆ ಕೊಡಪ್ಪ ಅಂತ ಹೇಳ್ತಾರೆ. ಒಂದು ವೇಳೆ ನಿಮಗೆ ಅನಿರೀಕ್ಷಿತವಾಗಿ ಬೇಕೇ ಆಗಿರುತ್ತೆ, ಏನೋ ಮನೆಗೆ ಎಮರ್ಜೆನ್ಸಿನೋ ಅಥವಾ ಬೇರೆ ಏನೋ ಪದಾರ್ಥ ತೊಗೊಳೋದಕ್ಕೋ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದಂತೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಕ್ಕೋ ಅಥವಾ ಮೆಗಾ ಆಫರ್ ಬಂದಿದೆ ಅಂತ ನೀವು ಅದನ್ನು ಕ್ರೆಡಿಟ್ ಕಾರ್ಡಲ್ಲಿ ಸ್ವೈಪ್ ಮಾಡಿ ಪರ್ಚೇಸ್ ಮಾಡೋಂಥದ್ದಾಗಿರ್ಬೋದು. ಸೊ ಈ ಥರದನ್ನು ನೀವು ನಿಮ್ಮ ಜೀವನದಲ್ಲಿ ತಡೆ ಮಾಡಿದರೆ, ಅಂದರೆ ಸಾಲ ತೆಗೆದುಕೊಂಡು ಪರ್ಚೇಸ್ ಮಾಡೋವಂಥದ್ದನ್ನು ನೀವು ನಿಲ್ಲಿಸಿದರೆ ಅಲ್ಲೂ ಕೂಡ ನಿಮಗೆ ಹಣ ಮಿಕ್ಕುತ್ತೆ, ಅಂದರೆ ಬಡ್ಡಿ ಕಟ್ಟೋದು ಹಣ ಮಿಕ್ಕುತ್ತೆ. ಒಂದು ವೇಳೆ ಕ್ರೆಡಿಟ್ ಕಾರ್ಡಲ್ಲಿ ನೀವು ಸ್ವೈಪ್ ಮಾಡಿ ಅಥವಾ ಏನಾದರೂ ಪರ್ಚೇಸ್ ಮಾಡಿದರೆ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಅಥವಾ ಪೆನಾಲ್ಟಿ, ಒಂದು ವೇಳೆ ಡಿಲೇ ಆದರೆ ನೀವು ಯಾವಾಗಿಂದ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅಲ್ಲಿಂದ ಅದಕ್ಕೆ ಪೆನಾಲ್ಟಿ ಮಾಡ್ತಾರೆ, ಚಾರ್ಜ್ ಹಾಕ್ತಾರೆ, ಮತ್ತು ಜೊತೆಗೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಅಂದರೆ ನೀವು 1 ಲಕ್ಷ ರೂಪಾಯಿ ಇದು ಎಕ್ಸ್ಪೆಂಡಿಚರ್ ಮಾಡಿದರೆ ನಿಮಗೆ ಕನಿಷ್ಠ ಪಕ್ಷ ಒಂದು 12,000-13,000 ರೂಪಾಯಿವರೆಗೆ ನಿಮಗೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಎರಡೂ ಬರುತ್ತೆ. ಸೊ ಹಾಗಾಗಿ ನೀವು ಸಾಲ ತೆಗೆದುಕೊಂಡು ಪರ್ಚೇಸ್ ಮಾಡೋಂಥದ್ದನ್ನು ನಿಲ್ಲಿಸ್ಬೇಕು. ಎರಡನೇದು, ಮೊದಲನೇದು ಅವಾಗಲೇ ಹೇಳಿದಂಗೆ ಬಡ್ಜೆಟ್ ಮಾಡಬೇಕು. ನೀವು ಪ್ರತಿ ತಿಂಗಳು ಎಷ್ಟು ಬೇಕಾಗುತ್ತೆ ಅಥವಾ ಅವಶ್ಯಕತೆ ಇರೋದಕ್ಕೆ ಎಷ್ಟು ಬೇಕಾಗುತ್ತೆ, ಅವಶ್ಯಕತೆ ಇಲ್ಲದೆ ಇರೋದಕ್ಕೆ ನಾವು ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಈ ಥರದೊಂದು ಲಿಸ್ಟ್ ಮಾಡ್ಕೊಳ್ಳಿ. ಎರಡನೇದು, ಸಾಲ ತಗೊಳ್ಳೋದನ್ನು ನಿಲ್ಲಿಸಿ. ಮೂರನೇ ವಿಚಾರ, ನಿಮ್ಮ ಬಿಲ್ಗಳು ಸರಿಯಾದ ಸಮಯಕ್ಕೆ ಪೇಮೆಂಟ್ ಮಾಡಬೇಕು. ಅದು ಗ್ಯಾಸ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಅಥವಾ ನಿಮ್ಮ ಲೋನ್ ಆಗಿರ್ಬೋದು, ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಆಗಿರ್ಬೋದು, ಅಥವಾ ಇನ್ನು ನಿಮ್ಮ ರೆಗ್ಯುಲರ್ ಯಾವುದೆಲ್ಲ ಬಿಲ್ಸ್ಗಳು ಬರುತ್ತೆ ಆ ಬಿಲ್ಸ್ಗಳನ್ನು ಒಂದು ಪಟ್ಟಿ ಮಾಡ್ಕೊಳ್ಳಿ. ಅದು ಯಾವುದು ಡ್ಯೂ ಡೇಟ್ ಇದೆ ಅಂತ ನೋಡ್ಕೊಳ್ಳಿ. ಆ ಡ್ಯೂ ಡೇಟ್ ಒಳಗಡೆ ಪೇಮೆಂಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಪೇಮೆಂಟ್ನ ಕ್ಲಿಯರ್ ಮಾಡಿ. ಆಟೋ ಡೆಬಿಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಉಪಯೋಗ. ಯಾಕೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನೀವು ಯಾವುದೋ ಎಮರ್ಜೆನ್ಸಿಯಲ್ಲಿ ಮರೆತು ಬಿಟ್ಟಾಗ ಅದಕ್ಕೆ ಕನಿಷ್ಠ ಪಕ್ಷ ಮಿನಿಮಮ್ ಚಾರ್ಜಸ್ 700 ಇಂದ
₹1000ವರೆಗೆ ಚಾರ್ಜ್ ಮಾಡ್ತಾರೆ. ಅಂದರೆ ನಿಮ್ಮ ಪಾಕೆಟಿಂದ ₹700 ₹1,000 ಖರ್ಚಾಗುತ್ತೆ. ಸೊ ಆಟೋ ಡೆಬಿಟ್ ಆದರೆ ನೀವು ಯಾವುದೇ ಎಮರ್ಜೆನ್ಸಿಲಿದ್ದರೂ ಅಥವಾ ನೀವು ಮರ್ತೋದ್ರೂ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಆಗುತ್ತೆ. ಇದು 3ನೇ ಕಾಂಪೊನೆಂಟ್. 4ನೇದು ಎಮರ್ಜೆನ್ಸಿ ಫಂಡ್, ತುರ್ತು ನಿಧಿ. ನಿಮಗೆ ಯಾವುದೋ ಒಂದು ಸಮಯದಲ್ಲಿ ಖರ್ಚುಗಳು ಹಣ ಮಾಡಬೇಕಾದ ಸಂದರ್ಭ ಬಂದಾಗ, ಅನಿರೀಕ್ಷಿತವಾದ ಖರ್ಚುಗಳು ಬಂದಾಗ ನಿಮ್ಮ ಹತ್ರ ಹಣ ಇಲ್ಲ ಅಂದರೆ, ಎಗೇನ್ 2ನೇ ಪಾಯಿಂಟ್ ಹೇಳಿದೆ, ಅಲ್ಲಿ ಸಾಲ ತಗೊಳ್ತೀರ, ಮತ್ತು ಅದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ. ಸೊ ಆ ಉದ್ದೇಶದಿಂದ ನೀವು ಬೇಡದೇ ಇರೋ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಏನು ಹಣ ಮಿಕ್ಕತ್ತೆ ಆ ಹಣನ ನೀವು ಎಮರ್ಜೆನ್ಸಿ ಫಂಡ್ ಅಂತೇಳಿ ನೀವು ಒಂದು ಅಕೌಂಟಲ್ಲಿ ಇಡಬೇಕು. ಅದು ನಿಮಗೆ ಎಮರ್ಜೆನ್ಸಿ ಬಂದಾಗ ಮಾತ್ರ ನೀವು ಹಣನ ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಹಣನ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಪ್ರತಿ ತಿಂಗಳು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ನೀವು ಒಂದು ಸ್ಟಿಕ್ ಆನ್ ಮಾಡ್ಕೊಳ್ಳಿ. 10% ಮಾಡೋಕ್ಕಾಗುತ್ತಾ 10% ಹಾಕಿ, 20% ಮಾಡೋಕ್ಕಾಗುತ್ತಾ 20% ಹಾಕಿ. ಬಟ್ ಆ ಎಮರ್ಜೆನ್ಸಿ ಫಂಡು ನಿಮಗೆ ಎಮರ್ಜೆನ್ಸಿಗೆ ಅಂತ ಬಂದಾಗ ಮಾತ್ರ ಹಣನ ಉಪಯೋಗಿಸ್ಬೇಕು. ಇಲ್ಲ ಅಂತಂದರೆ ನೀವು ಹಣನ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಇದು ನಿಮಗೆ 4ನೇ ಪಾಯಿಂಟ್ ಆಯಿತು. ನಿಮ್ಮ ಭವಿಷ್ಯಕ್ಕೆ ನೀವು ಹೂಡಿಕೆ ಮಾಡಬೇಕಾದಂಥದ್ದು. ಈಗ ನನ್ನ ಭವಿಷ್ಯ ಏನಂತ ಹೇಳಿದ್ರೆ, ಈಗ ಮುಂದಿನ ನನ್ನ ರಿಟೈರ್ಮೆಂಟ್ ಆಗುತ್ತೆ, ಅಥವಾ ನನ್ನ ಲಾಂಗ್ ಟರ್ಮ್ ಯಾವುದೋ ಒಂದು ಗೋಲ್ ಇದೆ. ಸೊ ಈ ಥರ ಗುರಿಗಳಿದ್ದಾಗ ಅಥವಾ ಆ ಒಂದು ನಿಮ್ಮ ಪ್ಲ್ಯಾನ್ ಇದ್ದಾಗ ನೀವು ಅದಕ್ಕೂ ಕೂಡ ಸ್ವಲ್ಪ ಹಣನ